ನಮಸ್ಕಾರ. ಅಶೋಕ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಾದ ಸಿದ್ದೇಶ್ ಅವರು ಅವರ ಗುರುಗಳಿಂದ ಪಡೆದ ಪ್ರೇರಣೆ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. So I am Dr. Siddesh. I am working as an academic director of this institution, Ashok Group of Institutions. So we are running institutions like Polytechnic College, PU College for girls and boys, ITI College and CBSE School and also State Board School. ಇಲ್ಲಿ ನಮ್ಮದು ಅಶೋಕ್ ರೈಸಿಂಗ್ ಸ್ಟಾರ್ ಅಂತ ಕ್ರಿಕೆಟ್ ಗ್ರೌಂಡ್ ಕೂಡ ಇದೆ. ಇದು ಕೂಡ ನಮ್ಮ KCCಗೆ ಟೈಅಪ್ ಆಗಿದೆ. ಸೊ ಇಲ್ಲಿ ಎಲ್ಲ ಥರ ಮಕ್ಕಳು ಬರ್ತಾರೆ. ಸೊ ಇಲ್ಲಿ ನಾನು ಇವತ್ತಿನ ಒಂದು ಆಸ್ಪಿಷಿಯಸ್ ದಿನದಲ್ಲಿ ನಾನು ನನ್ನ ಗುರುಗಳನ್ನ ನೆನೆಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಗುರುದೇವೋ ಮಹೇಶ್ವರ ಅಂತ ಏನು ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತ ಏನು ಹೇಳ್ತಾರೆ. ಸೊ ಇದರಲ್ಲಿ ಗುರು ಎಲ್ಲ ಥರದಲ್ಲೂ ಸಿಗ್ತಾನೆ ನಮಗೆ. ಅದನ್ನು ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅವ್ರನ್ನ ರೂಢಿಸ್ಕೊಳ್ತೀವಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು SSLCವರೆಗೂ ಬಂದಾಗ ನನಗೆ ಒಬ್ಬರು ಶಿಕ್ಷಕರ ಸಂಸ್ಕಾರ, ಅವರು ಮಾತಾಡ್ತಾ ಇರ್ತಕ್ಕಂಥ ರೀತಿ, ಅವರು ನಡ್ತಕ್ಕಂಥ ರೀತಿ, ಅವರ ಒಂದು ಮಾರಲ್ ವ್ಯಾಲ್ಯೂಸ್ ಎಲ್ಲ ತಿಳ್ಕೊಂಡಾಗ ಒಬ್ಬರು ಪಾಂಡುರಂಗ ವೆಂಕಟರಮಣ ನಾಯಕ್ ಅಂತ ಒಬ್ಬರು ಕನ್ನಡ ಟೀಚರ್. ಸೊ ಅವರು ನನ್ನ ಜೀವನದಲ್ಲಿ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ರು. ನಾನು ಒಬ್ಬ ಶಿಕ್ಷಕ ಆಗಬೇಕು ಅಂತ ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತು. ನಂತರ ದಿನಗಳಲ್ಲಿ ನಾನು PU ಮಾಡಿದೆ. ಡಿಗ್ರಿ ಮಾಡಲಿಕ್ಕೆ ನಾನು ಒಬ್ಬರು ಪ್ರೊಫೆಸರ್ ಆಲಪ್ಪ ಅಂತ ಅವರಲ್ಲಿ ನಾನು ಡಿಗ್ರಿ ಮಾಡಿದಾಗ ನಂದು PCM ತೊಗೊಂಡು ಡಿಗ್ರಿ ಮಾಡಿದೆ. ಅವಾಗಲೂ ಕೂಡ ನನಗೆ ಅವ್ರು ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ರು. ಅವರ ಒಂದು ನೇಚರು, ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯವೈಖರಿ, ಆಡಳಿತ, ಇದನ್ನೆಲ್ಲ ನೋಡಿದಾಗ ನಾನೆಲ್ಲೋ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ನಾನು ಈ ಫೀಲ್ಡಲ್ಲಿ ಅಂತ ಅನ್ನಿಸ್ತು. ನಂತರ ನಾನು MSc ಮೈಸೂರು ಯೂನಿವರ್ಸಿಟಿ ಜಾಯ್ನ್ ಆದೆ. ಅಲ್ಲಿ ಪ್ರೊಫೆಸರ್ ಭಾರ್ಗವ್ ಅಂತೇಳಿ ಅವರು HOD ಆಗಿದ್ದರು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟಿಗೆ. ಸೊ ಅವ್ರ ಅಂಡರಲ್ಲಿ ನಾನು ಈ ಒಂದು ಗ್ರಾಫ್ ಥಿಯರಿ ಮೇಲೆ ಒಂದು ಸ್ಪೆಷಲೈಸೇಷನ್ಸ್ ತೊಗೊಂಡು ನಾನು PhD ಕೂಡ ಮಾಡ್ಕೊಂಡು ಹೊರಗೆ ಬಂದೆ. ಈಗ ಈ ಒಂದು ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 33 ವರ್ಷಗಳ ಕಾಲ ನನಗೆ ಇದರಲ್ಲಿ ಅನುಭವ ಇದೆ. ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ, ಎಜುಕೇಷನ್ ಫೀಲ್ಡಲ್ಲಿ ಯಾವ ರೀತಿಯಾಗಿ ನಾವು ನಡ್ಕೋಬೇಕು ಅಂತ. ಇದು ಜೊತೆಗೆ ನಾನು ಕೆಲವು ಗುರುಗಳು, ಮಠಾಧಿಪತಿಗಳನ್ನು ಕೂಡ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ನನಗೆ ತುಂಬ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇವರಾಗಿ ನಮ್ಮ ಸಿರಿಗೆರೆ ಮಠದ ಶಿವಕುಮಾರ ಸ್ವಾಮೀಜಿಯವರು, ಅದೇ ರೀತಿ ಬಾಲಗಂಗಾಧರ ಸ್ವಾಮೀಜಿಯವರು ಬೆಳ್ಳೂರು ಕ್ರಾಸ್ ನಮ್ಮಲ್ಲಿ ಸಂಸ್ಥೆ, ಆ ಸಮಾಜದಲ್ಲಿ ಒಕ್ಕಲಿಗ ಸಮಾಜ ಇರ್ತಕ್ಕಂಥ ಸ್ವಾಮೀಜಿಯವರು, ಅದೇ ರೀತಿ ಇನ್ನೊಬ್ಬರು ಅಂದರೆ ನಮ್ಮ ಶಿವಕುಮಾರ ಸ್ವಾಮೀಜಿಯವರು. ಈ 3 ಜನ ಸ್ವಾಮೀಜಿಯವರು ನಾವು ಏನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಅಂಥವರಿಂದಲೇ ಇವತ್ತಿನ ಕಾಲದಲ್ಲಿ ನಮ್ಮ ಶಿಕ್ಷಣ ಇನ್ನೂ ಇದೆ ಅಂತಂದರೆ ಅವರೆಲ್ಲ ಒಂದು ಈ ಕ್ಷೇತ್ರಕ್ಕೆ ಸ್ಫೂರ್ತಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ನಮಗೆಲ್ಲರೂ ಅವರು ಸಪೋರ್ಟ್ ಮಾಡಿದ್ದಾರೆ. ಅವರ ಒಂದು ಮೌಲ್ಯಗಳು ಏನಿದೆ ಅದನ್ನು ಜೀವನದಲ್ಲಿ ಒಂದು ಸಲ ನಾವು ರೂಢಿಸ್ಕೊಂಡ್ರು ಸಾಕು, ಉನ್ನತ ಮಟ್ಟಕ್ಕೆ ಬೆಳಿಬೋದು. ಸೊ ಅವರೆಲ್ಲರಿಗೂ ಹೊಂದಿಸ್ತಾ ಈ ಒಂದು ದಿನ ಅವ್ರನ್ನೆಲ್ಲರೂ ಜ್ಞಾಪಿಸ್ಕೊಂಡು ನನ್ನ ನಡೆದು ಬರಲಿಕ್ಕೆ ಏನು ಇನ್ಸ್ಪೈರ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡ್ತಾ ನನ್ನ ವಂದನೆಗಳನ್ನ ಈ ಒಂದು ಟೀಮಿಗೆ ತಿಳಿಸ್ತಾ ಇದ್ದೀನಿ. ಧನ್ಯವಾದ.